ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್? ಸೊ ಯಾವುದು ಈ ಕೆಳಗಿನ ಆಪ್ಷನ್ಸಲ್ಲಿ ಆರ್ ಡಿ ಬಿ ಎಮ್ ಎಸ್ ಅಂದರೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಟೈಪ್ ಆಫ್ ಆಗುತ್ತೆ ಅಂತ, ಟೈಪ್ ಆಫ್ ಆರ್ ಡಿ ಬಿ ಎಮ್ ಎಸ್? ಸಿಂಪಲ್ ಆನ್ಸರ್ ಈಸ್ ಮೈ ಎಸ್ ಕ್ಯೂಲ್, ರೈಟ್? ಸೊ ನೀವು ಆಲ್ರೆಡಿ ಲ್ಯಾಬಲ್ಲಿ ಯೂಸ್ ಮಾಡಿದ ಪ್ರಾಕ್ಟಿಕಲ್ದಲ್ಲಿ ಮೈ ಎಸ್ ಕ್ಯೂಲ್ ಅಂತ. ಓಕೆ, ಸೊ ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 12th one. ವಿಚ್ ಎಸ್ ಕ್ಯೂ ಎಲ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ರಿಟ್ರೀವ್ ಅಂದರೆ ಏನು ಹೇಳಿ? ನೀವು ಪ್ರಾಕ್ಟಿಕಲ್ ಬರೆದಿದ್ರಲ್ಲ, ಸೆಲೆಕ್ಟ್ ಅಂತ ಅಲ್ವಾ, ರೈಟ್? ರಿಟ್ರೀವ್ ದ ಡೇಟಾ ಫ್ರಮ್ ದಿ ಡೇಟಾಬೇಸ್ ಅಥವಾ ಡಿಸ್ಪ್ಲೇ ದ ಡೇಟಾ ಫ್ರಮ್ ದಿ ಡೇಟಾಬೇಸ್ ಅಂತಂದರೆ ದಟ್ ಒನ್ ಈಸ್ ಸೆಲೆಕ್ಟ್. ಆನ್ಸರ್ ಈಸ್ ಸೆಲೆಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 13. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ಎಸ್ ಕ್ಯೂ ಎಲ್? ಸೊ ಕೆಳಗಿನ ಯಾವುದು ಸ್ಟೇಟ್ಮೆಂಟಲ್ಲಿ ವಿಚ್ ಒನ್ ಇಸ್ ಟ್ರೂ ಅಂತ ಹೇಳಬೇಕು. ಲೆಟ್ಸ್ ರೀಡ್. ಎಸ್ ಕ್ಯೂ ಎಲ್ ಈಸ್ ಕೇಸ್ ಸೆನ್ಸಿಟಿವ್. ಹೌದಾ? ಹೇಳಿ, ಎಸ್ ಕ್ಯೂ ಎಲ್ ಕೇಸ್ ಸೆನ್ಸಿಟಿವಾ? ನೋ. ಪೈಥಾನ್ ಈಸ್ ಕೇಸ್ ಸೆನ್ಸಿಟಿವ್. ಎರಡನೇದು, ಎಸ್ ಕ್ಯೂ ಎಲ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಡೇಟಾ ರಿಟ್ರಿವಲ್. ಕೇವಲ ನಾವು ಡೇಟಾ ರಿಟ್ರೀವ್ ಸೆಲೆಕ್ಟ್ ಯೂಸ್ ಮಾಡ್ತೀವ ಡಿಸ್ಪ್ಲೇ ಮಾಡೋದಕ್ಕೆ? ನೋ. ನಾವು ಅಪ್ಡೇಟ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಮಾಡಿಫೈ ಮಾಡ್ತೀವಿ ಅಲ್ವಾ? ನೆಕ್ಸ್ಟ್ ಸಿ, ಎಸ್ ಕ್ಯೂ ಎಲ್ ಯೂಸಸ್ ಪ್ರೊಸೀಜರ್ ಲಾಜಿಕ್. ನೋ, ಇರಲ್ಲ. ನೆಕ್ಸ್ಟ್, ಅಫ್ಕೋರ್ಸ್ 3 ಆನ್ಸರ್ ಅಂದರೆ ಡಿ ಇಸ್ ದ ಆನ್ಸರ್ ಅಲ್ವಾ? ಸೊ ಏನಿದೆ ಡಿ? ಎಸ್ ಕ್ಯೂ ಎಲ್ ಯೂಸಸ್ ಇಂಗ್ಲೀಷ್ ಲೈಕ್ ಸಿಂಟ್ಯಾಕ್ಸ್ ಅಲ್ವಾ? ಸೊ ನಾವೇನು ಬರಿತೀವಿ? ಕ್ರಿಯೇಟ್ ಟೇಬಲ್ ಈ ಥರ ಎಲ್ಲ ಬರಿತೀವಲ್ವ ನಾವು ಎಸ್ ಕ್ಯೂ ಎಲ್ ಬರಿಬೇಕಾದ್ರೆ. ಅಪ್ಡೇಟ್, ಇವೆಲ್ಲ ಇಂಗ್ಲೀಷ್ ವರ್ಡ್ಸ್ ಸಿಂಟ್ಯಾಕ್ಸ್. ಓಕೆ, ಸೊ ದಿಸ್ ಒನ್ ಈಸ್ ದ ಆನ್ಸರ್. ಎಸ್ ಕ್ಯೂ ಎಲ್ ಯೂಸಸ್ ಇಂಗ್ಲೀಷ್ ಲೈಕ್ ಸಿಂಟ್ಯಾಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, 14th one. Which prompt indicates that MySQL is ready to accept SQL command? ಎಸ್, ಸೊ ನೀವೆಲ್ಲ ಬರೆದಿರ್ತೀರ ಪ್ರಾಕ್ಟಿಕಲ್ ರೆಕಾರ್ಡಲ್ಲಿ ಏನಂತ? ಮೈ ಎಸ್ ಕ್ಯೂ ಎಲ್, ರೈಟ್? ಸೊ ಇದನ್ನು ಬರೆದ್ಬಿಟ್ಟೆ ನೆಕ್ಸ್ಟ್ ಬರೆಯೋದು ನಾವು ಸಿಂಟ್ಯಾಕ್ಸ್ನ, ರೈಟ್? ನೆಕ್ಸ್ಟ್ ಒನ್, 15th one. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಿಕ್ಸ್ಡ್ ಲೆಂತ್ ಕ್ಯಾರೆಕ್ಟರ್ ಡೇಟಾ ಟೈಪ್? ಸೊ ಇದು ಆಲ್ರೆಡಿ ಆಗಿದೆ ಅಲ್ವಾ, ರೈಟ್? ಫಿಕ್ಸ್ಡ್ ಅಂದರೆ ಏನು? ಫಿಕ್ಸ್ಡ್ ಡೇಟಾ ಟೈಪ್ ಅಂದರೆ ಯಾರು? ಕ್ಯಾರೆಕ್ಟರ್. ಡೈರೆಕ್ಟಾಗಿ ಬರೆದ್ಬಿಡ್ಬೇಕು. ಫಿಕ್ಸ್ಡ್ ಲೆಂತ್ ಕ್ಯಾರೆಕ್ಟರ್ ಡೇಟಾ ಟೈಪ್ ಅಂದರೆ ಕ್ಯಾರ್ ಅಂತ. ಗಾಟ್ ಇಟ್? ಸೊ ನೆಕ್ಸ್ಟ್ ಕ್ವಶನ್, 16th one. ವಿಚ್ ಕನ್ಸ್ಟ್ರೈಂಟ್ ಎನ್ಶೂರ್ಸ್ ದಟ್ ಎ ಕಾಲಮ್ ಕೆನಾಟ್ ಹ್ಯಾವ್ ಮಿಸ್ಸಿಂಗ್ ಆರ್ ಅನ್ನೋನ್ ವ್ಯಾಲ್ಯೂಸ್? ಅಂದರೆ ಸೊ ಒಂದು ಕಾಲಮ್ಸ್ ಇರುತ್ತಲ್ಲಪ್ಪ, ಅದರಲ್ಲಿ ಕಾಲಮ್ನಲ್ಲಿ ಎಲ್ಲ ರೋನಲ್ಲೂ ಕೂಡ ನಾವು ಬರೀಬೇಕು, ಸಮಥಿಂಗ್ ಡೇಟಾ ಎಂಟ್ರಿ ಮಾಡಬೇಕು. ಓಕೆ, ಸೊ ಯಾವ ಕಾಲಮಲ್ಲಿ ಎಂಟ್ರಿ ಅಂದರೆ ಅನ್ನೋನ್ ವ್ಯಾಲ್ಯೂಸ್ನ ನಾವು ಬರೀಬಾರ್ದು, ಮಿಸ್ಸೇ ಮಾಡಬಾರ್ದು ಅಂತಂದರೆ ಏನಿರುತ್ತೆ? ಸೊ ದಟ್ ಒನ್ ಈಸ್ ನಾಟ್ ನಲ್. ಸೊ ಇಲ್ಲಿ ನಾವೇನಂತ ಹಾಕ್ತೀವಿ? ನಾಟ್, ಒಂದು ನಿಮಿಷ, ನಾಟ್ ನಲ್ ಅಂತ ಹಾಕಿದ್ರೆ ಏನಂತ ಆಗುತ್ತೆ? ಸೊ ನಾವು ಆ ಕಾಲಮ್ನ ನಲ್ ಅಂತ ಬಿಡೋಂಗಿಲ್ಲ, ಎಂಟಿ ಬಿಡೋಂಗಿಲ್ಲ ಅಂತ. ಗಾಟ್ ಇಟ್? ಸೊ ಎಂಟಿ ಹಾಕೋಂಗಿಲ್ಲ ಅಂತ. ಸೊ ಆನ್ಸರ್ ಈಸ್ ನಾಟ್ ನಲ್, ರೈಟ್? ಸೊ ಕಾಲಮ್ ಕೆನಾಟ್ ಹ್ಯಾವ್ ಮಿಸ್ಸಿಂಗ್ ಆರ್ ಅನ್ನೋನ್ ವ್ಯಾಲ್ಯೂಸ್, ಅದನ್ನು ನಾಟ್ ನಲ್ ಅಂತ ಕರೀತಾರೆ. ಗಾಟ್ ಇಟ್? ನೆಕ್ಸ್ಟ್ ಒನ್, 17th one. ವಿಚ್ ಟು ಕನ್ಸ್ಟ್ರೈಂಟ್ ರಿಸ್ಟ್ರಿಕ್ಟ್ ರೇಂಜ್ ಫಾರ್ ಕಾಲಮ್ ವ್ಯಾಲ್ಯೂಸ್? ಓಕೆ, ಸೊ ಇದು ಕ್ವಶನ್ಸ್ ಆ್ಯಕ್ಚುಲಿ ತಪ್ಪಿದೆ. ಮೀನ್ಸ್ ನಾವು 2 ಆಪ್ಷನ್ಸ್ನ ಇಲ್ಲಿ ಆನ್ಸರ್ ಇದೆ, ಒಂದು ಯೂನಿಕ್, ಇನ್ನೊಂದು ಚೆಕ್. ಮೇ ಬಿ ಇದು ನಿಮಗೆ ಎಕ್ಸಾಮ್ ಕೊಡೋದಕ್ಕೆ ಹೋಗಲ್ಲ ಅವರು. ಸೊ ಈ ಯೂನಿಕ್ ಮತ್ತು ಚೆಕ್ ಇದೆಯಲ್ಲ, ಈ ಕನ್ಸ್ಟ್ರೈಂಟ್ ಇಟ್ ರಿಸ್ಟ್ರಿಕ್ಟ್ಸ್ ರೇಂಜ್ ಫಾರ್ ಕಾಲಮ್ಸ್ ವ್ಯಾಲ್ಯೂಸ್. ಓಕೆ, ಸೊ ಆ್ಯಕ್ಚುಲಿ ಆನ್ಸರ್ ಬಂದು ಎ ಆ್ಯಂಡ್ ಡಿ ಅಂತ ಇರಬೇಕು. ಓಕೆ, ಇದು ಬರಲ್ಲ ಬಿಡಿ ಎಕ್ಸಾಮ್ಗೆ. ನೆಕ್ಸ್ಟ್ 18th one. ವಿಚ್ ಎಸ್ ಕ್ಯೂ ಎಲ್ ಕಮ್ಯಾಂಡ್ ಡಿಸ್ಪ್ಲೇ ದ ಸ್ಟ್ರಕ್ಚರ್ ಆಫ್ ದಿ ಟೇಬಲ್? ಸೊ ಗೊತ್ತಲ್ವ ನಿಮಗೆ, ಪ್ರಾಕ್ಟಿಕಲ್ ಎಲ್ಲ ಬರ್ದಿರಲ್ಲ, ಸ್ಟ್ರಕ್ಚರ್ ಆಫ್ ದಿ ಟೇಬಲ್ ಡಿಸ್ಕ್ರೈಬ್ ಇಸ್ ದ ಆನ್ಸರ್ ಅಲ್ವಾ? DESC ಅಂತ ಬರಿತಿದ್ವಲ್ಲ ಡಿಸ್ಕ್ರೈಬ್ಗೆ, ಅದು ಸ್ಟ್ರಕ್ಚರ್ ಆಫ್ ದಿ ಟೇಬಲ್. ಗಾಟ್ ಇಟ್? ಸೊ ನೆಕ್ಸ್ಟ್, ಆಮೇಲೆ ಇದನ್ನು ಬರೆದ್ಬಿಟ್ಟಿರ ಸ್ಟ್ರಕ್ಚರ್ ಅಂತ. ನೋ, ಆ ಥರ ಯಾವುದೂ ಇಲ್ಲ.
ಯಾವುದೇ ಇಲ್ಲ. ಓಕೆ, ಸ್ಟ್ರಕ್ಚರ್ ಆಫ್ ದಿ ಟೇಬಲ್ಗೆ ಡಿಸ್ಕ್ರೈಬ್ ಅಂತ ಬರೀಬೇಕು. ನೆಕ್ಸ್ಟ್ 19th ಒನ್, ವಿಚ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಆ್ಯಡ್ ನ್ಯೂ ಕಾಲಮ್ ಟು ಎಕ್ಸಿಸ್ಟಿಂಗ್ ಟೇಬಲ್. ಸಿಂಪಲ್, ನೀವು ಬರೀಬೇಕಾದ್ರೆ ಪ್ರಾಕ್ಟಿಕಲ್ ಬರೆಯೋಕ್ಕೆ ಬರ್ದಿರಲ್ಲ, ಆಲ್ಟರ್ ಟೇಬಲ್ ಅಲ್ವಾ? ಸೊ ಅದು ನೆನಪಿದ್ರೆ ಇಲ್ಲ ಆರಾಮಾಗಿ ಬರೀತೀರ. ಆಲ್ಟರ್ ಟೇಬಲ್ ಆ್ಯಡ್ ಅಂತ ಇದೆಯಲ್ಲ ಅದು. ಸೊ ದಿಸ್ ಒನ್ ಇಸ್ ದ actual statement to add new column, right? Alter table add. Got it? Next alter ಅಂತ ಇರಬೇಕು. 20th one, which constraint ensures that no two rows have the same value in a column? So that one is unique. ಪ್ರೈಮರಿ ಕೀನೂ ಆಗುತ್ತೆ, ಬಟ್ ಪ್ರೈಮರಿ ಕೀನಲ್ಲಿ ಏನು ನಾಟ್ ನಲ್. ಓಕೆ, ಸೊ ಪ್ರೈಮರಿ ಕೀಗಿಂತ ಮೇನ್ ಯಾರಪ್ಪ ಅಂತಂದರೆ ಅದು ಯೂನಿಕ್. ಓಕೆ, ಸೊ ಇಟ್ ಎನ್ಶೋರ್ಸ್ ದಟ್ ನೋ ಟೂ ರೋಸ್ ಹ್ಯಾವ್ ಸೇಮ್ ವ್ಯಾಲ್ಯೂಸ್. ಸೊ ಈಗ ರೋಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಯಾರಿಗೊಬ್ಬರಿಗೆ ಒಂದು 1 ಅಂತ ಬರ್ತಿದ್ದೀವಿ, ಇಲ್ಲೂ 1 ಅಂತ ಬರೀಬಾರ್ದು, ಡೂಪ್ಲಿಕೇಟ್ ಆಗಿಬಿಡತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವಿಲ್ಲಿ ಯೂನಿಕ್ ಅಂತ ಹಾಕಬೇಕು. ಪ್ರೈಮರಿ ಕೀನೂ ಆಗುತ್ತೆ, ಬಟ್ ಮೋಸ್ಟ್ ಸೂಟಬಲ್ ಆನ್ಸರ್ ಈಸ್ ಹಿಯರ್ ಯೂನಿಕ್. ಇದು ನೆನಪಿರಲಿ ನಿಮಗೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ಫಾರಿನ್ ಕೀ? ಓಕೆ, ಸೊ ಯಾವ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ, ಅದಕ್ಕೆ ನಾವು ಮಾರ್ಕ್ ಮಾಡಬೇಕು. ಫಸ್ಟ್ ಎ, ದೇ ಮಸ್ಟ್ ರೆಫರೆನ್ಸ್ ಎ ಪ್ರೈಮರಿ ಕೀ ಆರ್ ಯೂನಿಕ್ ಕೀ ಇನ್ ಅನದರ್ ಟೇಬಲ್. ಬಿ, they must always contain non-null values. C, they enforce uniqueness in the referencing column. D, they can reference column with duplicate values. So correct answer ಯಾವುದು? So answer is A. Okay, ಯಾವುದು? Answer is A. Reference a primary key or unique key in another table. ఇది important, in another table. Okay, so next question number 22, which one of the following SQL command is used to insert new records? Okay, so ನೀವು SQL ಪ್ರೋಗ್ರಾಮ್ ಬರ್ತಿದ್ರಲ್ವ ಏನಂತ, ಇನ್ಸರ್ಟ್ಗೆ ಮಾಡೋದಕ್ಕೆ ಏನು ಬರ್ತಿದ್ರಿ ನೀವು? ಇನ್ಸರ್ಟ್ ಇಂಟು ಬರ್ತಿದ್ರಲ್ವ ನೀವು ಟೆಸ್ಟಲ್ಲೆಲ್ಲ, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಹಾಕಿ, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಹಾಕಿ ವ್ಯಾಲ್ಯೂಸ್ ಅಂತ ಬರ್ತಿದ್ರಲ್ಲ. ಸೊ ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಅಂತ ಇದೆ, ಜಸ್ಟ್ ಕ್ಲಿಕ್ ಆನ್ ಇಟ್, ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ 23 ಕ್ವಶನ್ ನಂಬರ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಪಾರ್ಟ್ ಆಫ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್? ಸೊ ಡೇಟಾ ಮ್ಯಾನಿಪುಲೇಷನ್ಸ್ ಲ್ಯಾಂಗ್ವೇಜ್ನ ಫ್ಯಾಮಿಲಿ ಮೆಂಬರ್ಸು ಯಾರು ಇಲ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಕೇಳಿದ್ದಾರೆ. ಸೊ ಇಲ್ಲಿ ಕ್ರಿಯೇಟು, ಆಲ್ಟರು, ಡಿಲೀಟು, ಡ್ರಾಪ್ ಅಂತ ಇದೆ. ಓಕೆ, ಸೊ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜಲ್ಲಿ ಓಕೆ, ಸೊ ಏನಿದೆ, ಇಲ್ಲೊಂದು ಶಾರ್ಟ್ ಕಟ್ ಇದೆ, ಅದು ನೆನ್ಪಿಟ್ಕೊಂಡ್ಬಿಡಿ ನೀಟಾಗಿ. ಓಕೆ, ಸೊ ಡಿ ಡಿ ಎಲ್ನಲ್ಲಿ CADR ಅಥವಾ CA ಡಾಕ್ಟರ್ ಅಂತ ಇಟ್ಕೊಳ್ಬೇಕಾದ್ರೆ, ಕಾಮರ್ಸ್ನವ್ರು CA ಡಾಕ್ಟರ್ ಅಂತ ಇರಲಿ, ಇದಕ್ಕೆ ಸೈನ್ಸ್ಗೆ, ರೈಟ್. ಸೊ ಸಿ ಅಂತಂದರೆ ಕ್ರಿಯೇಟು, ಸಿ ಅಂದರೆ, ಎ ಅಂದರೆ ಆಲ್ಟರು, DR ಅಂದರೆ ಡ್ರಾಪ್ ಅಂತ. ಓಕೆ, ಸೊ ಕಮ್ ಟು ದ ನೆಕ್ಸ್ಟ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್, DML ಬರೋಣ. ಶಾರ್ಟ್ಕಟ್ಟಲ್ಲಿ ಡಿ ಅಂತ ಇದೆ ಅಂತ ಅಂದ್ಕೊಳ್ಳಿ. ಎಸ್ ಅಂದರೆ ಸೆಲೆಕ್ಟು, ಯು ಅಂದರೆ ಅಪ್ಡೇಟು, ಡಿ ಅಂದರೆ ಡಿಲೀಟು, ಐ ಅಂದರೆ ಇನ್ಸರ್ಟು. ಓಕೆ, ಸೊ ಇದು ಗೊತ್ತಿರಲಿಲ್ಲ ನಿಮಗೆ. ಸೊ ಅವ್ರು ಕೇಳಿರೋದೇನು? DML. ಸೊ ಇದರಲ್ಲಿ DML ಫ್ಯಾಮಿಲಿಗೆ ಸೇರಿದವರು ಯಾರಿದ್ದಾರೆ? SUDI, ಸುಡಿ ಯಾರಿದ್ದಾರೆ? ಸೆಲೆಕ್ಟ್ ಇದೆಯಾ? ಇಲ್ಲ. ಅಪ್ಡೇಟ್ ಇದೆಯಾ? ಇಲ್ಲ. ನೆಕ್ಸ್ಟು ಡಿಲೀಟ್ ಇದೆಯಾ? ಎಸ್, ಇಲ್ಲಿದೆ. ಸೊ ಇದೆ ಆನ್ಸರ್. ಓಕೆ, DML ಫ್ಯಾಮಿಲಿಗೆ ಸೇರ್ತಾರೆ, ಡಿಲೀಟ್ ನೆನಪಿರಲಿ. ನೆಕ್ಸ್ಟ್, ವಾಟ್ ಶುಡ್ ಬಿ ಎನ್ಶೂರ್ಡ್ ಬಿಫೋರ್ ಇನ್ಸರ್ಟಿಂಗ್ ಎ ರೆಕಾರ್ಡ್ ವಿತ್ ಎ ಫಾರಿನ್ ಕೀ? ಓಕೆ, ಸೊ ಫಾರಿನ್ ಕೀ ಮೀನ್ಸ್ ಇನ್ಸರ್ಟಿಂಗ್ ಎ ರೆಕಾರ್ಡ್ ವಿತ್ ಫಾರಿನ್ ಕೀ ನಾವು ಎಂಟರ್ ಮಾಡ್ಬೇಕಾದ್ರೆ ಏನು, ವಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಅಂತ, ರೈಟ್? ಫಸ್ಟ್ ಎ, ದ ರೆಫರೆನ್ಸ್ ಟೇಬಲ್ ಮಸ್ಟ್ ಬಿ ಎಂಟಿ. ನೋ.
ಇದಾಗಲ್ಲ. ಓಕೆ. ಬಿ, ದ ರೆಫರೆನ್ಸ್ ಟೇಬಲ್ ಮಸ್ಟ್ ಬಿ ಪಾಪ್ಯುಲೇಟೆಡ್. ಎಸ್, ದಿಸ್ ಈಸ್ ದ ಆನ್ಸರ್. ಓಕೆ. ಸೊ ಮಸ್ಟ್ ಬಿ ಪಾಪ್ಯುಲೇಟೆಡ್ ಅಂತ ಇರುತ್ತಲ್ಲ, ಅದಕ್ಕೆ ನೀವು ಟಿಕ್ ಮಾಡಬೇಕು, ಇನ್ನು ಬೇರೆದಕ್ಕೆ ಮಾಡಬಾರ್ದು. ಗಾಟ್ ಇಟ್? ಸೊ ನೆಕ್ಸ್ಟ್ 25. ವಿಚ್ ಫಾರ್ಮ್ಯಾಟ್ ಈಸ್ ಯೂಸ್ ಟು ಸ್ಟೋರ್ ಡೇಟ್ ವ್ಯಾಲ್ಯೂಸ್ ಇನ್ MySQL? ಸಿಂಪಲ್ ಅಲ್ವಾ, ಗೊತ್ತಿದೆ ನಿಮಗೆ. ಸೊ ಫಸ್ಟ್ ಏನಿರುತ್ತೆ, ಇಯರ್ ಇರಬೇಕು ಅಲ್ವಾ. ಫಸ್ಟ್ ಯಾವುದಿರಬೇಕು, ಇಯರ್, ಆಮೇಲೆ ಮಂತ್, ಆಮೇಲೆ ಡೇಟ್. ಸೊ ನಾವು ನಾರ್ಮಲಾಗಿ ಬರೀತಿರೋದಕ್ಕೆ ಉಲ್ಟಾ. ಫಾರ್ ಎಕ್ಸಾಂಪಲ್ 2026. ಓಕೆ. 3, ಡೇಟ್ ಬಂದು 70, ರೈಟ್. ಸೊ ಫಸ್ಟ್ ಇಯರು, ಆಮೇಲೆ ನೆಕ್ಸ್ಟು ಮಂತು, ಆಮೇಲೆ ಡೇಟು, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದಿ SQL ಕ್ಲಾಸ್ ಯೂಸ್ ಟು ಫಿಲ್ಟರ್ ರೆಕಾರ್ಡ್ಸ್ ಆನ್ ಕಂಡೀಷನ್ಸ್? ಕಂಡೀಷನ್ಸ್ ಅಂತ ಬಂದರೆ ಮುಗೀತು. ಸೊ ಕಂಡೀಷನ್ಸ್ ಅಂತ ಬಂದರೆ ಡೈರೆಕ್ಟಾಗಿ ನೀವು ಯಾವುದನ್ನು ನೀವು ಮಾರ್ಕ್ ಮಾಡಬೇಕು, ವೇರ್ನ ಮಾರ್ಕ್ ಮಾಡಬೇಕು. ವೇರ್ ಇಸ್ ದ ಕಂಡೀಷನ್ಸ್. ಓಕೆ. ಸೊ ನೆಕ್ಸ್ಟ್, ದ ಕೀವರ್ಡ್ ಟು ರೀನೇಮ್ ಎ ಕಾಲಮ್ ಇನ್ ದ ಔಟ್ಪುಟ್ ಆಫ್ ಎ ಸೆಲೆಕ್ಟ್ ಕ್ವೆರಿ. ಸೊ ನಾವು ಕಾಲಮ್ಗೆ ಔಟ್ಪುಟ್ ಡಿಸ್ಪ್ಲೇ ಆಗಬೇಕಾದ್ರೆ, ಓಕೆ, ಸೊ ಕಾಲಮ್ಗೆ ರೀನೇಮ್ ಕೊಡ್ತೀವಿ, ಹೊಸ ನ್ಯೂ ನೇಮ್ ಕೊಡ್ತೀವಿ. ಸೊ ಯಾವ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ ಅಂತ. ಸಿಂಪಲ್, ಆನ್ಸರ್ ಇಸ್ ಆ್ಯಸ್. ಓಕೆ, ಆನ್ಸರ್ ಇಸ್ ಆ್ಯಸ್. ಹೇಗೆ? ಫಾರ್ ಎಕ್ಸಾಂಪಲ್ ರೀನೇಮ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಎ ಕೀವರ್ಡ್. ಅವ್ರು ಕೇಳಿರೋದು ಕೀವರ್ಡ್ನ. ಓಕೆ, ಲುಕ್ ಅಟ್ ಹಿಯರ್. ಅವ್ರು ಕೇಳಿರೋದು ಕೀವರ್ಡ್ನ. ರೀನೇಮ್ನ ಆ್ಯಸ್ ಜೊತೆ ಯೂಸ್ ಮಾಡ್ತೀವಿ. ಓಕೆ. ಸೊ ರೀನೇಮ್ ಆಗಲ್ಲ ಇದರಲ್ಲಿ, ರೈಟ್. ಸೊ ಟೈಟಲ್ ಇಲ್ಲ, ಅಲಿಯಾಸ್ ಕೂಡ ಬರಲ್ಲ. ಆ್ಯಸ್ ಇದು ಹೇಗೆ ಅಂತಂದರೆ, ಈಗ ಮೂವೀಸ್ ಕಾಲಕ್ಕೆ ಕೊಡ್ತಾರಲ್ಲ, ಹೇಗೆ ಪ್ರಭಾಸ್ ಆ್ಯಸ್ ಬಾಹುಬಲಿ ಅಂತ, ಅವ್ರ ಹೆಸರು, ಆ್ಯಕ್ಟ್ರೆಸ್ಸು ಇರುತ್ತೆ, ಪ್ರಭಾಸ್ ಅಂತ ಇರುತ್ತೆ. ಅವರು ಈ ಮೂವಿನಲ್ಲಿ ಬಾಹುಬಲಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ. ಓಕೆ. ಈಸ್ ಒರಿಜಿನಲ್ ನೇಮ್ ಇಸ್ ಪ್ರಭಾಸ್, ಬಟ್ ಹಿಯರ್ ಈ ಮೂವಿನಲ್ಲಿ ಅವ್ರ ಹೆಸರು ಚೇಂಜ್ ಮಾಡಿ ಬಾಹುಬಲಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದನ್ನು ಆ್ಯಸ್ ಅಂತ ಹೇಳ್ತೀವಿ. ಓಕೆ. ಸೊ ಮೂವಿನಲ್ಲಿ ಬೇಕಾದ್ರೆ ನೀವು ಗಮನಿಸಿದಾಗ ತೋರಿಸ್ತಾರಲ್ಲ ಆ್ಯಸ್ ಅಂತ. ಸೊ ಆ್ಯಸ್ ಈಸ್ ಎ ಆನ್ಸರ್, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 28. Which class ensure that duplicate values are not shown in the query results? ಸೊ ಕ್ಲಾಸ್ ಅಂತ ಬಂದರೆ ಅದು ಸಿಂಪಲ್. ಯಾವುದು ಆನ್ಸರು? ಕ್ಲಾಸ್ ಅಂತ ಬಂದರೆ ಡಿಸ್ಟಿಂಕ್ಟ್. ಯಾವುದೇ ರೀತಿಯ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇರಬಾರ್ದು. ಮೀನ್ಸ್ ಇದರಲ್ಲಿ ಡಿಸ್ಟಿಂಕ್ಟ್ ಮೀನ್ಸ್ ಡಿಫ್ರೆಂಟ್ ವ್ಯಾಲ್ಯೂಸ್. ಓಕೆ. ಯೂನಿಕ್ ಕೂಡ ಆಗುತ್ತೆ, ಬಟ್ ನಲ್ ಅಂತ ಇರುತ್ತೆ. ಸೊ ಇದು ನಾವು ತಗೊಳ್ಳಲ್ಲ. ಇನ್ನು ಆರ್ಡರ್ ಬೈ ಬಂದು ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಆಗುತ್ತೆ. ಗ್ರೂಪ್ ಬೈ ಕೂಡ ಆಗಲ್ಲ. ಆನ್ಸರ್ ಈಸ್ ಡಿಸ್ಟಿಂಕ್ಟ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಪರೇಟರ್ ಈಸ್ ಯೂಸ್ಡ್ ಟು ಡಿಫೈನ್ ಎ ರೇಂಜ್ ಇನ್ SQL ಕ್ವೆರಿ ಅಂತ. ಸೊ ರೇಂಜ್ನ ನಾವು ಡಿಫೈನ್ ಮಾಡೋದಕ್ಕೆ ಯಾವ ಆಪರೇಟರ್ ಯೂಸ್ ಮಾಡ್ತೀವಿ? ಸೊ SQL ಕ್ವೆರಿ ಬರ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆನ್ಸರ್ ಈಸ್ ಬಿಟ್ವೀನ್. ಫಾರ್ ಎಕ್ಸಾಂಪಲ್ ಕೇಳ್ತೀವಲ್ಲ, ಯಾರ ಮಾರ್ಕ್ಸು 15 ಬಿಟ್ವೀನ್ 50ಇಂದ 80 ಇದೆ, ಹಾಗೆಲ್ಲ ಹೇಳೋದು ನಾವು, ರೈಟ್. ಸೊ ಬಿಟ್ವೀನ್ 50ಇಂದ 80 ಇರೋರು ಯಾರ ಮಾರ್ಕ್ಸ್ ಇದೆ ಅಂತ ತೋರಿಸಿ ಅಂದಾಗ ರೇಂಜ್ನ ಹೇಳ್ತೀವಿ. ಸೊ ವಿ ಆರ್ ಯೂಸಿಂಗ್ ರೇಂಜ್, ಮೀನ್ಸ್ ಡಿಫೈನಿಂಗ್ ಎ ರೇಂಜ್ ಬೈ ಯೂಸಿಂಗ್ ಬಿಟ್ವೀನ್ ಕೀವರ್ಡ್. ಓಕೆ, ಬಿಟ್ವೀನ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ವಾಟ್ ಡಸ್ ದ ಆರ್ಡರ್ ಬೈ ಕ್ಲಾಸ್ ಡೂ ಇನ್ SQL? ಸಿಂಪಲ್. ಆರ್ಡರ್ ಏನು ಮಾಡುತ್ತೆ? ಆರ್ಡರ್ ಬೈ, ಸೊ ನಿಮ್ಗೆ ಗೊತ್ತಿದೆಯಲ್ವಾ. ಸೊ ಆರ್ಡರ್ ಬೈ ಮೀನ್ಸ್ ಎರಡು ರೀತಿ ಇದೆ. ಒಂದು ಅಸೆಂಡಿಂಗ್ ಆರ್ಡ್ರು, ಅದು 0ಇಂದ 9 ಅಂತ ಅಂದ್ಕೊಳ್ಳೋಣ. ಅದೇ ಡಿಸೆಂಡಿಂಗ್ ಆರ್ಡ್ರ್ ಅಂತ ಇದೆ, 9ಇಂದ 0, A ಇಂದ Z, Z ಇಂದ A ಅಂತ. ಸೊ ಏನು ಮಾಡುತ್ತೆ? ಸೊ ಆಪ್ಷನ್ ಎ, ಸಾರ್ಟ್ ರಾ ಬೇಸ್ಡ್ ಆನ್ ದಿ ಕಾಲಮ್ ವ್ಯಾಲ್ಯೂಸ್. ಹೌದಾ? ನೋ.
ಅಲ್ವಾ? ನೋನ ಎಸ್ಸಾ? ಎಸ್, ಸಾರ್ಟ್ ಮಾಡುತ್ತೆ. ಇದು ನಿಮಗೆ ಗೊತ್ತಿರಲಿ. ಸೊ ಆರ್ಡರ್ ಬೈ ಏನು ಮಾಡುತ್ತೆ ಅಂದರೆ ಸಾರ್ಟ್ ಮಾಡುತ್ತೆ. ಅದು ಸಾರ್ಟಿಂಗ್ ಆರ್ಡರ್ ಬಂದು ಅಸೆಂಡಿಂಗ್ ಆರ್ಡರ್ ಇರ್ಬೋದು ಅಥವಾ ಡಿಸೆಂಡಿಂಗ್ ಆರ್ಡರ್ ಇರ್ಬೋದು. ಓಕೆ, ಸೊ ಫಸ್ಟ್ ಒನ್ ಇಸ್ ದ ಆನ್ಸರ್. ಫಿಲ್ಟ್ರ್ ಮಾಡಲ್ಲ, ಗ್ರೂಪ್ ಮಾಡಲ್ಲ, ಲಿಮಿಟ್ಸ್ ಅಂತೂ ಮಾಡೋದಿಲ್ಲ. ಸೊ ಆರ್ಡರ್ ಬೈ ಮಾಡುತ್ತೆ, ಸಾರ್ಟ್ ಮಾಡುತ್ತೆ. ಎರಡು ಥರ ಸಾರ್ಟ್ ಇದೆ, ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಅಂತ. ಓಕೆ.